ಬಾಗಲಕೋಟೆಯ ಉಪಚುನಾವಣೆ ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಚುನಾವಣೆ ಅಖಾಡಕ್ಕೆ ಇಳಿದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2 ದಿನಗಳ ಕಾಲ ಬಾಗಲಕೋಟೆಯ ಮತಕ್ಷೇತ್ರದ ವಿವಿಧ ಪ್ರದೇಶದಲ್ಲಿ ಸಂಚಾರ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಉಮೇಶ್ ಮೇಟಿಯವರ ಪರವಾಗಿ ಪ್ರಚಾರ ಸಭೆ ನಡೆಸಲಿದ್ದಾರೆ. ಬಾಗಲಕೋಟೆಯ ಮತಕ್ಷೇತ್ರದ ಸುತ್ತ ಗುಂಡಾರಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್.ಬಿ. ತಿಮ್ಮಾಪುರ್, ಸಕ್ರಿ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್, ಶಾಸಕರಾಗಿರುವಂತಹ ವಿಜಯಾನಂದ ಕಾಶಪ್ಪನವರು ಸೇರಿದಂತೆ ಇತರ ಗಣ್ಯಮಾನ್ಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಾಥ್ ನೀಡಿದರು. ಮೊದಲು ಸುತಗುಂಡಾರ ಗ್ರಾಮಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಷಣ ಸಮಯದಲ್ಲಿ ಸುದೀರ್ಘವಾಗಿ ಮಾತನಾಡಿದರು. ಬಿಜೆಪಿ ಪಕ್ಷದವರ ವಿರುದ್ಧ ವಾಗ್ದಾಳಿ ನಡೆಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮೇಟಿಯವರು ಮಾಡಿರುವಂತಹ ಕಾರ್ಯ ಮುಂದುವರೆಯಲಿದೆ. ಉಮೇಶ್ ಮೇಟಿ ಅವರಿಗೆ ಮತ ನೀಡುವ ಮೂಲಕ ಮತ್ತೆ ಮೇಟಿಯವರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮೇಟಿಯವರಿಗೆ ಆರಿಸಿ ತರಬೇಕೆಂದು ಮನವಿ ಮಾಡಿಕೊಂಡರು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳು ಜಾರಿಗೆ ಮಾಡಿದ್ದೇವೆ. ಕೃಷಿ ಸಂಬಂಧಪಟ್ಟಂತೆ ಅಭಿವೃದ್ಧಿ ಯೋಜನೆಗಳ ಜೊತೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾರ್ಯಗಳನ್ನು ಮಾಡಲಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಗಿದೆ. ಸರ್ಕಾರದ ಸಾಧನೆಗಳ ಬಗ್ಗೆ ಮಾಹಿತಿ ನೀಡುತ್ತಾ ಬಿಜೆಪಿ ಪಕ್ಷದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದರು. ಬಿಜೆಪಿಯವರು ಯಾವತ್ತಾರು ಮಾಡಿದಾರ ತಾಯಿ? ನೀವು ಹೇಳಿ. ಮತ್ತೆ ಹೆಂಗೆ ಓಟ್ ಕೇಳ್ತಾರೆ ಅವರು? ಕರಂತಿ ಮಠ್ ಪರ ಹೆಂಗೆ ಓಟ್ ಕೇಳಕ್ಕೆ ಅವ್ರಿಗೆ ನೈತಿಕವಾದಂತಹ ಶಕ್ತಿ ಇದೆ, ನೈತಿಕವಾದಂತಹ ಅಧಿಕಾರ ಇದೆ. ನಿಮ್ಗೆಲ್ಲ ಮೋಸ ಮಾಡಿ 4 ವರ್ಷ ಅಧಿಕಾರದಲ್ಲಿ ಇದ್ದು ಏನೂ ಮಾಡದೆ ಇವತ್ತು ಮನೆಯಲ್ಲಿ ಕೂತಿದ್ದಾರೆ, ವಿರೋಧ ಪಕ್ಷದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಇವ್ರು ಯಾರು ಗೊತ್ತಾ? ಬಿಜೆಪಿಯವರು 5 ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡಿದವರು, ಯಾರೋ ವಿರೋಧ ಮಾಡಿದವರು. ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗ್ಬಿಡ್ತವೆ. ಗ್ಯಾರಂಟಿ ಯೋಜನೆಗಳನ್ನ ಮಾಡಬೇಡಿ. ಗ್ಯಾರಂಟಿ ಯೋಜನೆಗಳಿಗೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥ ಹಣ ಎಷ್ಟು ಗೊತ್ತಾ? 52,000 ಕೋಟಿ. ಒಂದು ವರ್ಷಕ್ಕೆ 52,000 ಕೋಟಿ. ಇದನ್ನ ಮಾಡಿದ್ರೆ ಖಜಾನೆ ಖಾಲಿ ಆಗ್ಬಿಡ್ತದೆ, ಖಜಾನೆ ಖಾಲಿ ಆಗ್ಬಿಡ್ತದೆ. ಸಿದ್ದರಾಮಯ್ಯನವರಿಗೆ ಬುದ್ಧಿ ಇಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಇಲ್ಲ ಅಂತ ಹೇಳಿ ಟೀಕೆಗಳನ್ನು ಮಾಡಿದ್ರು, ನಮ್ಮ ಮೇಲೆ ಅಪಪ್ರಚಾರವನ್ನು ಮಾಡಿದ್ರು. ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಆದ ತಕ್ಷಣ ನಿಲ್ಲಿಸ್ಬಿಡ್ತಾರೆ. ನಿಲ್ಲಿಸುವ ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿ 2 ವರ್ಷ ನಿಲ್ಲಿಸಿದೀವ. 3ನೇ ವರ್ಷ ಕುಂತ ಬಂದಿದೆ. 4ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ, ನಿಲ್ಲಿಸಿಲ್ಲ. ಇಲ್ಲಿವರೆಗೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ ಸುಮಾರು 1,40,000 ಕೋಟಿ. 1,40,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ 1,40,000 ಕೋಟಿ. 40,000 ಕೋಟಿ ನಾವು ಖರ್ಚು ಮಾಡಿದೀವಿ. ಯಾಕೆ ಮಾಡಿದೀವಿ ಅಂತಂದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ಬೇಕು ಹೆಣ್ಮಕ್ಳಿಗೆ. ಅನ್ನಭಾಗ್ಯ ಯೋಜನೆ 5 kg ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಗಳಾಗಿದ್ದಾಗ ಮಾಡಿದ್ರು. ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಮಾಡಿದ್ರು. ಅದಾದ್ಮೇಲೆ 5 kg ಕೊಡ್ತಾ ಇದ್ರು. ನಾನು ಪುಕ್ಕಟೆ ಮಾಡಿದೆ. ಆಮೇಲೆ ಈ ಸಾರಿ ಅಧಿಕಾರಕ್ಕೆ ಬಂದ್ಮೇಲೆ ಇನ್ನ 5 kg ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಅಲ್ವಾ? ಮಾಡಿದೀವ ಇಲ್ಲ? ಮಾಡಿದೀವಿ. ಆಮೇಲೆ ನಿರುದ್ಯೋಗಿ ಯುವಕರಿಗೆ ಇವತ್ತು ನಿರುದ್ಯೋಗ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಆ ನಿರುದ್ಯೋಗದ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರವಾಗಿ 2 ವರ್ಷದವರೆಗೆ
ಇವತ್ತು ಯುವ ನಿಧಿ ಕಾರ್ಯಕ್ರಮದ ಮೂಲಕ ಅನೇಕ ನಿರುದ್ಯೋಗಿ ಯುವಕರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈ 5 ಗ್ಯಾರಂಟಿ ಯೋಜನೆಗಳನ್ನ ನಾವು ಮಾಡಿದ್ದೀವೋ ಇಲ್ವಾ? 3 ವರ್ಷದಿಂದ ಮಾಡಿದ್ದೀವೋ ಇಲ್ಲ? ಮತ್ತೆ ಯಾರಿಗೂ ಓಟ್ ಕೊಡ್ಬೇಕು ಹೇಳಿ ನೋಡೋಣ. ಮತ್ತೆ ನೀವು ಓಟ್ ಕೊಟ್ಟು ಉಮೇಶ್ ಮೇಟಿಯವರನ್ನ ಗೆಲ್ಸ್ಕೊಟ್ರೆ ನಮಗೆ ಶಕ್ತಿ ಬರ್ತದ ಇಲ್ಲ? ನಮ್ಗೆ ಹುಮ್ಮಸ್ ಬರ್ತದ ಇಲ್ಲ? ಇನ್ನ 2 ವರ್ಷ ನಿಮ್ಗೆ ಕೊಡ್ಬೇಕಲ್ಲ? ಕೊಡ್ತೀರಿ ಅಲ್ವಾ? ಓಟ್ ಕೊಡ್ತೀರಿ ಅಲ್ವಾ? ಉಮೇಶ್ ಮೇಟಿಯವರನ್ನ ಗೆಲ್ಲಿಸ್ತೀರಿ ಅಲ್ವಾ? ಗೆಲ್ಲಿಸ್ತೀರಿ ಅಲ್ವೇನಪ್ಪ? ನೀವು ಒಂದು ಕುಟುಂಬಕ್ಕೆ ಎಷ್ಟು ಕೊಡ್ತಾ ಇದೀವಿ ಗೊತ್ತಾ? 5 ರಿಂದ 6 ಸಾವಿರ ರೂಪಾಯಿ ಒಂದು ತಿಂಗಳಿಗೆ. ಬಡ ಕುಟುಂಬಗಳಿಗೆ 5 ರಿಂದ 6 ಸಾವಿರ ರೂಪಾಯಿ, ವರ್ಷಕ್ಕೆ 50,000ದಿಂದ 60,000 ರೂಪಾಯಿಗಳನ್ನ ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ದೀವಿ. ಬಿಜೆಪಿ ಕೊಟ್ಟಿತ್ತ? ಯಾವಾರು ಕೊಟ್ಟಿತ್ತ? ಏನ್ ತಾಯಿ ಕೊಟ್ಟಿತ್ತ? ಕೊಟ್ಟಿರ್ಲಿಲ್ಲ. ಅವ್ರಿಗೆ ಇವೆಲ್ಲ ಒಲೆಯದೇ ಇಲ್ಲ ತಲೆಗೆ. ಯಾಕೆಂದ್ರೆ ನಾವು ಹಳ್ಳಿಯಿಂದ ಬಂದವರು. ಹಳ್ಳಿನಲ್ಲಿ ಇರ್ತಕ್ಕಂಥ ಕಷ್ಟಗಳು ಗೊತ್ತಿರ್ತಕ್ಕಂಥದ್ದು, ಹಳ್ಳಿ ಜನರಿಗೆ ಆಗ್ತಕ್ಕಂಥ ತೊಂದರೆಗಳೇನು ಅಂತಕ್ಕಂಥದ್ದು ಗೊತ್ತಿದೆ ನಮಗೆ. ಅದರಿಂದ ನಾವು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ 5 ಗ್ಯಾರಂಟಿ ಯೋಜನೆಗಳನ್ನ ನಾವು ಮಾಡಿದ್ದು. 5 ಗ್ಯಾರಂಟಿ ಯೋಜನೆಗಳನ್ನ ನಾವು ಮಾಡಿದ್ದು. ಅದರಿಂದ HY ಮೇಟಿಯವರು ಒಂದು ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಲ್ವಾ? HY ಮೇಟಿಯವರು ಆತ್ಮಕ್ಕೆ ಶಾಂತಿ ಸಿಗ್ಬೇಕ ಬೇಡ? ಅವ್ರ ಮಗನೇ, ಸ್ವಂತ ಮಗ, ಕೊನೆಯ ಮಗ ನೋಡಿ. ಇವನು ಮಲ್ಲಿಕಾರ್ಜುನ, ಇವನು ಉಮೇಶ್, ಮಹಾದೇವಿ ಇನ್ನೊಬ್ರು ನಮ್ಮ ಬಾಯಕ್ಕ, ಅವರೆಲ್ಲ ಹೊರಗಡೆ ಹೋಗಿ ಬೇರೆ ಕಡೆ ಹೋಗಿದ್ದಾರೆ. ಎತ್ತಿದ ನನ್ನ ಮಗನ ಜೊತೆ ಹೋಗಿದ್ದಾರೆ, ಐಹೊಳೆ ಭಾಗಕ್ಕೆ ಹೋಗಿದ್ದಾರೆ. ಸೊ ಅದರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಮಾತಾಡೋದಕ್ಕೆ ಬೇಕಾದಷ್ಟು ವಿಚಾರಗಳಿದ್ದಾವೆ. ಅವೆಲ್ಲ ನಿಮಗೆ ಜಾಸ್ತಿ ಆಗ್ತವೆ, ಕನ್ಫ್ಯೂಸ್ ಆಗುತ್ತೆ. ದಯಮಾಡಿ ಇವೆಲ್ಲ ಯೋಜನೆಗಳು ಮುಂದುವರಿಬೇಕಾದ್ರೆ, ಇವನ್ನೆಲ್ಲ ಮುಂದುವರಿಸ್ತಕ್ಕಂಥ ಕೆಲಸ ಆಗ್ಬೇಕಾದ್ರೆ, ಮೇಟಿಯವರು ಬಿಟ್ಟಿರ್ತಕ್ಕಂಥ ಕೆಲಸಗಳು ಮುಂದುವರಿಸಬೇಕಾದ್ರೆ, ನಮ್ದೇ ಸರ್ಕಾರ ಇರೋದು ಕೇಂದ್ರ ರಾಜ್ಯದಲ್ಲಿ. ಯಾರ ಸರ್ಕಾರ ಇದೆ? ಯಾರ ಸರ್ಕಾರ ಇದೆ? ಕಾಂಗ್ರೆಸ್ ಸರ್ಕಾರ, ನನ್ನ ಸರ್ಕಾರ. ಕರೆನ್ಸಿ ಮಟ್ಟ ಬಂದ್ರೆ ಕೆಲಸಗಳಾಯ್ತವ? ಉಮೇಶ್ ಮೇಟಿ ಇದ್ರೆ ಎಲ್ಲ ಕೆಲಸಗಳು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಯಾವ್ಯಾವ HY ಮೇಟಿಯವರು ಪ್ರಾರಂಭ ಮಾಡಿ ಬಿಟ್ಟಿದ್ದಾರೆ ಆ ಕೆಲಸಗಳೆಲ್ಲ ಮುಂದುವರಿಬೇಕಾದ್ರೆ, ಪೂರ್ಣಗೊಳ್ಳಬೇಕಾದ್ರೆ ಉಮೇಶ್ ಮೇಟಿಯವರನ್ನ ತಾವು ಆಶೀರ್ವಾದ ಮಾಡಲೇಬೇಕು. ಆಶೀರ್ವಾದ ಮಾಡ್ತೀರಿ ಅಲ್ವಾ? ಮಾಡ್ತೀರಾ? ನನ್ನ ಕೈ ಬಲಪಡಿಸ್ತೀರಾ? ನಮ್ಮ ಸರ್ಕಾರ ಶಕ್ತಿ ಕೊಡ್ತೀರಾ? ಆದ್ರಿಂದ HY ಇವರು ನಮ್ಮ ಉಮೇಶ್ ಮೇಟಿಯವರಿಗೆ ತಾವೆಲ್ಲ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿಕೊಡ್ಬೇಕು. 9ನೇ ತಾರೀಕು ಮತದಾನ. 9ನೇ ತಾರೀಕು ಮತದಾನ. ನೀವೆಲ್ಲರೂ ಕೂಡ ಹೋಗಿ ಮತಗಟ್ಟೆಗೆ ಹೋಗಿ ಹಸ್ತದ ಗುರುತು ನಂಬರ್ 1 ಒಂದು ಗೊತ್ತಾಯ್ತಲ್ಲ? ಮತ್ತೆ ಬ್ಯಾಲೆಟ್ ಪೇಪರ್ ನಲ್ಲಿ ನಂಬರ್ 1 ಹಸ್ತ, ಮತ್ತೆ ಉಮೇಶ್ ಮೇಟಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ
ಅತ್ಯಂತ ವಿನಯಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಾವು ಬಾಗಲಕೋಟೆ ಕರೆಸ್ಬೇಕು ಸರ್. ಬಾಗಲಕೋಟೆಗೆ ಕರ್ಸಿದ್ರೆ ಒಂದ್ ಸ್ವಲ್ಪ ಇನ್ನೂ ಅನುಕೂಲ ಆಕೈತಿ ಅಂತ ನಮ್ದು ಒಂದು ಮನವಿ ಸಾಹೇಬ್. ಅವ್ರು ಬರಾವಲ್ರು. ಹಾ ಸಾಹೇಬ್. ಈಗ ಕೇರಳದಲ್ಲಿದ್ದಾರೆ ಅವರು. ಹ್ಞೂ ಸಾಹೇಬ್. 4ನೇ ತಾರೀಕು ಕೇರಳದಲ್ಲಿ ಇರ್ತಾರೆ. ಹಾ ಸರ್. 5ನೇ ತಾರೀಕು ದಾವಣಗೆರೆಗೆ ಹೋಗ್ತಾರೆ. ಹಾ ಸರ್. 6, 7 ಇಲ್ಲಿ ಇರ್ತಾರೆ. ಹಾ ಸರ್. ಬಂದ್ರೆ ಭಾಳ ಚಲೋ ಆಕೈತೆ ಸರ್. ಬಂದೇ ಬರ್ತಾರ್ರಿ. ಎಸ್ ಸರ್, ಎಸ್ ಸರ್. ತಾವು ಹೇಳಿದ್ರೆ ಸಾಕು ಸರ್, ಅದೇ ಆಶ್ವಾಸನೆ ಬೇಕಾಗಿರೋದು. 6, 7 2 ದಿನ ಇಲ್ಲಿರ್ತಾರೆ. ಹಾ ಸರ್. 1 ದಿನ ಮಾತ್ರ ದಾವಣಗೆರೆಯಲ್ಲಿ ಇರ್ತಾರೆ. 4ವರೆಗೂ ಕೇರಳದಲ್ಲಿ ಇರ್ತಾರೆ. 5ನೇ ತಾರೀಕು ದಾವಣಗೆರೆ. ಎಸ್ ಸರ್. 6, 7 ಬಾಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ದಯವಿಟ್ಟು ಎಲ್ಲ ಮಾಡಿ. ಸರ್ ನಾವೆಲ್ಲ ತಮ್ಮ ಹಿಂದಿನಿಂದ ಬಂದವ್ರು ನಿಮ್ ಹಿಂದೆ ಇದ್ದೀವಿ. ಎಲ್ಲಾ ಗುಂಪು ಒಂದ ಹ್ಞೂ ರೀ. ಇವ್ರು ಬಂದಿದ್ದಾರೆ, ನಸೀರ್ ಬಂದಿದ್ದಾರೆ, ಭೇಟಿ ಆಗ್ಯಾರ ಸಾಹೇಬ್. ಬಾಗಲಕೋಟೆಗೆ ಹೋಗಿದ್ದಾರೆ. ಭೇಟಿ ಆಗ್ಯಾರ ಸಾಹೇಬ್, ಭೇಟಿಯಾಗಿ ಬಂದಿವಿ ಸಾಹೇಬ್. ಕಂಠಿ ರೆಸಾರ್ಟ್ ನಲ್ಲಿ ಅದಾರ. ಮೊಬೈಲ್ ಫೋಟೋ ಅಲ್ಲಿ ಏನೋ ಮೊಬೈಲ್ ತಿತ್ತು. ಇವ್ರು ಬರೋವರೆಗೂ, ಜಮೀರ್ ಬರೋವರೆಗೂ ಅಲ್ಲೇ ಇರ್ತಾರೆ. ನಾವು ಅವ್ರ ಜೊತೆ ಇರ್ತೀವಿ ಸರ್ ನಾಳೆ. ಓಕೆ ಸರ್. ಧನ್ಯವಾದಗಳು. ಅವ್ರ ಜೊತೆ ನಾಸೀರ್ ಸ್ವಾಮೀಜಿ ಚರ್ಚೆ ಮಾಡಿ ಸರ್ ಕುಂತಿದ್ದು ಸರ್. ಭೇಟಿ ಆದ್ರು, ಭೇಟಿ ಹಾಕಿಸಿ ಮಾತಾಡಿದ್ವಿ ಸರ್. ಈಗ ಭೇಟಿ ಆಗಿದ್ದು. ನಸೀರ್ ಹಾಂ ಸರ್. ಭೇಟಿಯಾಗಿ ಬಂದ ಭೇಟಿಯಾಗಿ ಬಂದಿವಿ ಸರ್. ಭೇಟಿಯಾಗಿ ಬಂದಿವಿ ಸಾಹೇಬ್ರೆ. ಪ್ರಾಬ್ಲಮ್ ಇಲ್ಲ ಸರ್, ಬಾಗಲಕೋಟಿದ್ ಏನು ಸಮಸ್ಯೆ ಇಲ್ಲ. ಎಲ್ಲ ಮೈನಾರಿಟಿ ಜೊತೆ ಸಾಹೇಬ್ರೆ ತಾವೊಂದು ಮೀಟಿಂಗ್ ಮಾಡ್ಬೇಕು ಸಾಹೇಬ್. ನೀವೆಲ್ಲ ಓಟ್ ಹಾಕ್ತೀರಿ ನಮಗೆ, ಹ್ಞೂ ಸರ್. ಕಾಂಗ್ರೆಸ್ ಪಾರ್ಟಿಗೆ. ಬಟ್ ಜಾಸ್ತಿ ಮಾಡಬೇಕು. ಮಾಡ್ತೀವಿ ಸಾಹೇಬ್ರೆ. ಪರ್ಸೆಂಟೇಜ್ ಪೋಲಿಂಗ್ ಇದೆಯಲ್ಲ, ಹ್ಞೂ ಸರ್. ಜಾಸ್ತಿ ಆಗಬೇಕು. ಸರ್ ಲಾಸ್ಟ್ ಟೈಮ್ 99 ಆಗಿತ್ತು, ಈ ಸಲ 100 ಟಾರ್ಗೆಟ್ ರೀಚ್ ಮಾಡ್ಬೇಕು. ಹಾಂ ಸಾಹೇಬ್. ತಾವು ಒಂದು ಮೀಟಿಂಗ್ ಮಾಡ್ಬೇಕು ಸಾಹೇಬ್. ನಾಳೆ ಹೇಳ್ತೀನಿ ಸಾಹೇಬ್ರೆ. ಮೈನಾರಿಟಿ ಲೀಡರ್ಸ್ ಜೊತೆ, ಜಮಾತ್ ಚೇರ್ಮನ್ ಜೊತೆ, ಉಲ್ಮಾ ಜೊತೆ ಒಂದು ಮೀಟಿಂಗ್ ಆಗ್ತದೆ ಸಾಹೇಬ್. ನಾಳೆ ನಾಡ್ದು ನೀವು ಜಾರಕಿಹೊಳಿ ಸಾಹೇಬ್ರು, ತಿಮ್ಮಾಪುರ ಸಾಹೇಬ್ರು 3 ತಾರೀಕು ಅಥವಾ 4 ತಾರೀಕು ಸಾಹೇಬ್. ಎಷ್ಟೊತ್ತಿಗೆ ಮೀಟಿಂಗು ಅಂತ ಹೇಳಿದ್ರು? 3 ತಾರೀಕು ಬರ್ತದೆ ಸರ್. ಅವಾಗ ಮಾಡೋಣ ಸರ್. 3 ಅಥವಾ 4 ತಾರೀಕಿಗೆ ಸಾಹೇಬ್. ತಾವು ಬರ್ತಿರಲ್ಲ ಸರ್, 3ಕ್ಕೆ 4ಕ್ಕೆ ಬರ್ತಿರಲ್ಲ ಸರ್. ಅವಾಗ ನಮ್ಗೆ ಒಂದು ಅರ್ಧ ತಾಸು ನಮ್ಮ ಜಮಾತುಗಳ ಜೊತೆ. ಮಾಡೋಣ. ಹ್ಞೂ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.